50 ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಕಾಮಗಾರಿ ಕಳಪೆ. ಬಿಲ್ಲ ತಡೆಗೆ ರೈತ ಸಂಘದ ಮುಖಂಡರಿಂದ ಲೋಕೋಪಯೋಗಿ ಇಲಾಖೆಗೆ ಮನವಿ ಸಲ್ಲಿಕೆ. ಮಾನ್ವಿ ತಾಲೂಕಿನ ಕರಡಿಗುಡ್ಡ ಸಿಸಿ ರಸ್ತೆ ಕೆಕೆಆರ್ಡಿಬಿ ಯೋಜನೆಯ ದುಸ್ಥಿತಿ ಇದು. ಗುತ್ತಿಗೆದಾರ ಮೋಹನ್ರಿಂದ ಕಳಪೆ ಕಾಮಗಾರಿ ಎಂಬ ಆರೋಪ. ಮಾನ್ವಿ ಲೋಕೋಪಯೋಗಿ ಇಲಾಖೆಯ ಅಭಿಯಂತರರು ಶಾಮೀಲಾಗಿದ್ದಾರೆ ಎಂದು ರೈತ ಸಂಘ ಮುಖಂಡ ಆರೋಪ. ರೈತ ಸಂಘದ ಮುಖಂಡ ಹೊಳೆಯಪ್ಪರಿಂದ ಗಂಭೀರ ಆರೋಪ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು ಎಂದು ಸರ್ಕಾರ ಮಾನ್ವಿ ತಾಲೂಕಿನ ಕರಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಲುವಾಗಿ ಸಿಸಿ ರಸ್ತೆ ಕಾಮಗಾರಿಗೆ 50 ಲಕ್ಷ ಅನುದಾನ ನೀಡಿದೆ. ಆದರೆ ಮಾನ್ವಿ ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಹಾಗೂ ಗುತ್ತಿಗೆದಾರ ಮೋಹನ್ ಸೇರಿಕೊಂಡು 50 ಲಕ್ಷ ವೆಚ್ಚದ ಕಾಮಗಾರಿ ಕಳಪೆಯಾಗಿದ್ದು ಬಿಲ್ ತಡೆ ಹಿಡಿಯಬೇಕು ಎಂದು ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕಾ ಅಧ್ಯಕ್ಷ ಹೊಳೆಯಪ್ಪ ಊಟಕನೂರ್ ಒತ್ತಾಯಿಸಿದ್ದಾರೆ. 2023-24ನೇ ಸಾಲಿನ ಕೆಕೆಆರ್ಡಿಬಿ ಯೋಜನೆಯ 50 ಲಕ್ಷ ಅನುದಾನವನ್ನು ಕರಡಿಗುಡ್ಡ ಗ್ರಾಮದ ರಸ್ತೆ ಹದಗೆಟ್ಟ ಹಿನ್ನೆಲೆಯಲ್ಲಿ ಶಾಸಕ ಹಂಪಯ್ಯ ನಾಯಕರು ಅನುದಾನ ನೀಡಿದರು. ಆದರೆ ಮಾನ್ವಿ ಲೋಕೋಪಯೋಗಿ ಅಭಿಯಂತರ ಮಕ್ಸೂದ್, ಎಇಇ ಸ್ಯಾಮ್ಯುಯಲಪ್ಪ, ಗುತ್ತಿಗೆದಾರ ಮೋಹನ್ ಸೇರಿಕೊಂಡು ಕಳಪೆ ಕಾಮಗಾರಿ ಮಾಡಿದ್ದಾರೆಂದು ಲೋಕೋಪಯೋಗಿ ಇಲಾಖೆಗೆ ಸಲ್ಲಿಸಿದ ಮನವಿಯಲ್ಲಿ ಆರೋಪಿಸಿದ್ದಾರೆ. ಮಾನ್ವಿ ಲೋಕೋಪಯೋಗಿ ಅಭಿಯಂತರರು ಹಾಗೂ ಗುತ್ತಿಗೆದಾರ ಮೋಹನ್ ರವರು ಮಾಡಿದ ಸಿಸಿ ರಸ್ತೆ ಕಾಮಗಾರಿಯನ್ನ ಉನ್ನತ ಮಟ್ಟದ ಅಧಿಕಾರಿಗಳು ತನಿಖೆ ಮಾಡಿ ಗುತ್ತಿಗೆದಾರ ಮೋಹನ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು. ಹಾಗೆಯೇ ಯಾವುದೇ ಕಾರಣಕ್ಕೂ ಬಿಲ್ ಮಾಡಬಾರದು. ಒಂದು ವೇಳೆ ಬಿಲ್ ಪಾವತಿ ಮಾಡಿದ್ದೇ ಆದಲ್ಲಿ ಮಾನ್ವಿ ಲೋಕೋಪಯೋಗಿ ಇಲಾಖೆ ಮುಂದೆ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಏನು ಮಾನ್ವಿ ಪಟ್ಟಣದ ಕರಡಿಗುಡ್ಡ ಕ್ರಾಸ್ನಿಂದ ಏನು ಸಿಸಿ ರಸ್ತೆ ಪ್ರಾರಂಭ ಆಗಿದೆ, ಅದು ಕಳಪೆ ಮಟ್ಟದ್ದು. ಅಲ್ಲಿರ್ತಕ್ಕಂಥ ಸಲಕರಣೆಗಳು ಕಳಪೆ ಮಟ್ಟದಾಗಿರೋದ್ರಿಂದ ನೋಡೋಕ್ಕೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಅದನ್ನು ಏನು ಬೋಗಸ್ ಸೃಷ್ಟಿ ಮಾಡಿ ಬಿಲ್ಲನ್ನು ಎತ್ತೋಳಿ ಮಾಡುವಂಥ ಪ್ರಯತ್ನ ಅಧಿಕಾರಿಗಳಿಂದ ಅಲ್ಲಿ ಸಂಬಂಧಪಟ್ಟಂಥ ಗುತ್ತೇದಾರರಿಂದ ಆಗ್ತಾ ಇದೆ. ಆದ್ದರಿಂದ ತಕ್ಷಣ ಅದೇನು ಸರಿ ಮಾಡದೆ ಹೋದರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದು ಅಂತೇಳಿ. ಅಲ್ಲ ಸರ್, ಎಷ್ಟು ಲಕ್ಷ ಸರ್ ಅದು ಅನುದಾನ? 50 ಲಕ್ಷದ ಕಾಮಗಾರಿಯನ್ನು ಕಳಪೆ ಮಟ್ಟದಿಂದ ನಿರ್ವಹಿಸ್ತಾ ಇದ್ದಾರೆ. ಅಲ್ಲ ಸರ್, ಎಷ್ಟನೇ ಇಶ್ಯೂ ಸರ್ ಅದು ಕಾಮಗಾರಿ? 22-23ನೇ ಇಸ್ವಿಯ ಕಾಮಗಾರಿ. ಅಲ್ಲ ಸರ್, ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ಜವಾಬ್ದಾರಿ ಮಾನ್ವಿ ತಾಲೂಕಿನಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ಶಾಮೀಲಪ್ಪ ಅವರಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಕೆಲವೊಂದು ಜೈಗಳಾಗಿರ್ಬೋದು, ಇಲ್ಲಿ ಮಾನವೀಯ ಅಭಿವೃದ್ಧಿಯಲ್ಲಿ ಭಾಳ ಕುಂಠಿತಗೊಂಡಿದೆ. ಇಲ್ಲಿ ಅಭಿವೃದ್ಧಿ ಇವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಇಲ್ಲಿರ್ತಕ್ಕಂಥ ಏನು ಹಣವನ್ನು ಲೂಟಿ ಮಾಡೋದಕ್ಕೋಸ್ಕರ ಇವರು ಇಲ್ಲಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ನಾಗರಿಕರು, ಸಾರ್ವಜನಿಕರು ಈ ಅಕ್ರಮದ ವಿರುದ್ಧ ಧ್ವನಿ ಎತ್ತಿ ಇವರಿಗೆ ಪಾಠ ಕಲಿಸುವ ನಿಟ್ಟಿನಲ್ಲಿ ನಾವು ರೈತ ಸಂಘದಿಂದ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋಣ. ಅಲ್ಲ ಸರ್, ಇದು ಅಂತಂದರೆ ಸರ್ಕಾರದ ಅನುದಾನ ಡೆವಲಪ್ಮೆಂಟಿಗೆ, ಅಭಿವೃದ್ಧಿ ವಿಚಾರಕ್ಕಾಗಿ ಈ ರೀತಿಯಾಗಿ ದುರ್ಬಳಕೆ ಆಗ್ತಂದ್ರೆ ಏನು ಸರ್ ಇದು ವ್ಯವಸ್ಥೆ? ಇದು ಮಾನವಿ ಏನು ಬೇರೆ ದೇಶದಲ್ಲಿದ್ದಾನ ಅಥವಾ ಕರ್ನಾಟಕ ರಾಜ್ಯದಲ್ಲಿದ್ದಾನ ಸರ್? ಇವತ್ತು ನೋಡ್ತಾ ಇದ್ದೀವಿ, ಮಂಡ್ಯ, ಮೈಸೂರು ಆ ಭಾಗದಲ್ಲಿರತಕ್ಕಂಥ ಕೆಲಸಗಳು, ಕಾಮಗಾರಿಗಳು ನೋಡಿದರೆ ನಮ್ದು ಎಳ್ಕೊಳ್ಳೋಷ್ಟು ಒಂದು 5% ಅದನ್ನು ಇಲ್ಲ. ಯಾಕಂತಂದರೆ ಇಲ್ಲಿರ್ತಕ್ಕಂಥ ಗುತ್ತೇದಾರರಾಗಿರ್ಬೋದು, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಇಲ್ಲಿ ಏನು ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಹಿಂದುಳಿದಿದ್ದಾರೆ. ಇದು ಒಂಥರ ನಮ್ಮ ಸಾರ್ವಜನಿಕರಿಗೆ ದುರ್ದೈವ. ಇಂಥ ಪರಿಸ್ಥಿತಿ ಯಾಕೆ ಬಂತಂದರೆ ಇಂಥವ್ರು ನಾವು ಆಯ್ಕೆ ಮಾಡಿದ್ವಿ, ಇಂಥ ಅಧಿಕಾರಿಗಳು ನಾವು ಪಡೆದೇ ಇದ್ವಿ. ಹಾಗಾಗಿ ಇನ್ಮೇಲೆ ಆದರೂ ಸರ್ಕಾರ ಈ ಕಡೆ ಗಮನ ಹರಿಸಿ ಇಂಥ ಅಧಿಕಾರಿಗಳನ್ನು ಎತ್ತೋಳಿ ಮಾಡಿ ಇಲ್ಲಿರ್ತಕ್ಕಂಥ ಮಾನ್ವಿ ಪಟ್ಟಣ ಆಗಿರ್ಬೋದು, ಈ ಕಲ್ಯಾಣ ಕರ್ನಾಟಕ ಭಾಗವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕಾಳಜಿ ವಹಿಸ್ಬೇಕು ಅಂತೇಳಿ ಈ ಮೂಲಕ ಕೇಳಿ ಸರ್. ಮೊನ್ನೆ 2023-24ನೇ ಸಾಲಿನಲ್ಲಿ ಆದಂಥ ಸಿಸಿ ರಸ್ತೆ ಸರ್, ಕರಡಿಗುಡ್ಡಕ್ಕೆ ಹೋಗುವಂಥ ರಸ್ತೆ ಸರ್. ಒಂದು 200 ಮೀಟರ್ ಇಲ್ಲ ಸರ್, ಅದಕ್ಕೆ 50 ಲಕ್ಷ ರೂಪಾಯಿ ಕ್ರಿಯೋಜನೆ ಮಾಡಿಕೇಸಿ ಅದಕ್ಕೆಲ್ಲ ಬಿಲ್ಲನ್ನು ಎತ್ತೋಳೆ ಮಾಡೋಕ್ಕೆ ಅದು ಪುತ್ತೂರಿ ಮಾಡ್ಕೊಂಡಾರೆ ಸರ್. ಅದಕ್ಕೋಸ್ಕರ ಮೊನ್ನೆ ನಾವು ಒಂದು ವಾರದ ಹಿಂದ್ಗಡೆ ನಾವು ಮೆಮೊರಂ ಕೊಟ್ಟಿವಿ ಸರ್. ಈಗ ಕೊಟ್ಟರೆ ಅದಕ್ಕೆ ಯಾವುದೇ ಪ್ರಯೋಜನ ಆಗಿಲ್ಲ ಸರ್. ಈಗ ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್. ಅದನ್ನು ಕ್ಯೂರಿಂಗ್ ಆಗಿಲ್ಲ ಸರ್. ನೋಡಿರಿ, ರಸ್ತೆ ಕ್ಯೂರಿಂಗ್ ಆಗಿಲ್ಲ ಸರ್. ಮತ್ತು ಆಮೇಲೆ ಅದಕ್ಕೆ ರಾಡ್ ಹಾಕಿಲ್ಲ, 20 mm ಜಲ್ಲಿ ಹಾಕಿಲ್ಲ, ಸರಿಯಾಗಿ ಕಾಮಗಾರಿಗೆ ಕೆಲಸ ಮಾಡಿದೆ ಸರ್. ಅದು ಜಯದಂಥ ಮಕ್ಸುದ್ದೀನ್, ಗುತ್ತಿದಾರದಂಥ ಮೋಹನ್, AW ಆದಂಥ ಸಾಮಲ್ಯಪ್ಪರು, ಇದಕ್ಕೆಲ್ಲ ಸಂಪೂರ್ಣವಾಗಿ ಶಾಮೀಲಿದೆ ಸರ್. ಇದನ್ನು ನಾವು ಖಂಡಿಸ್ತೀವಿ ಸರ್. ಇದ್ರ ಪರವಾಗಿ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಅಲ್ಲ ಸರ್, ಈ ರೀತಿಯಾಗಿ ಸರ್ಕಾರದ ಅನುದಾನ ಒಂದು ರೀತಿಯಲ್ಲಿ ಕಳಪೆ ಮಾಡ್ತಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ದೀರಲ್ಲ, ಹೆಂಗೆ ಸರ್ ಅಭಿವೃದ್ಧಿ ಮಾಡ್ತಕ್ಕಂಥ ವಿಚಾರ ಐತಾ ಇಲ್ಲ ಅಧಿಕಾರಿಗಳಿಗೆ? ಇಲ್ಲ ಸರ್, ಸಂಪೂರ್ಣವಾಗಿ ಇಲ್ಲ ಸರ್. ಯಾಕಂದ್ರೆ ನೋಡಿ ಸರ್, ಈಗ 200 ಮೀಟರ್ ಇಲ್ಲ ಸರ್, ಅದು 200 ಮೀಟರ್. ಅದಕ್ಕೋಸ್ಕರ ಸರ್ ಅದನ್ನು 50 ಲಕ್ಷ ರೂಪಾಯಿ ಅಮೌಂಟ್ ಸರ್ ಅದಕ್ಕೆ.
ಸರ್ ಕಳಪೆವಾಗಿ ಅದಕ್ಕೆ ಸರ್ ನೋಡ್ರಿ 20 mm ಜಲ್ಲಿ ಹಾಕಿಲ್ಲ ಸರ್, ಮುಂದೆ ದಾಬಸ್ ಮಾಡಿಲ್ಲ, ಒಳಗಡೆ ರೂಲರ್ ಆಡಿಸಿಲ್ಲ, ಹಂಗಾಗಿ ಒಟ್ಟು ಅದು ಬಿಲ್ಲನ್ನು ಎತ್ತುವಳಿ ಮಾಡೋಕೆ ಅದು ಪಿತೂರಿ ಮಾಡ್ಕೊಂಡ ಸರ್. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ಏನು ಸರ್ ಮಾನವಿ ಅಂತ ಸಂಪೂರ್ಣವಾಗಿ ಅಭಿವೃದ್ಧಿ ಆಗಲ್ಲ ಸರ್. ಈಗ ನಾವು ಖಂಡಿಸ್ತಾರೆ, ಅದರ ಸಂಬಂಧ ನಾವು ಉಗ್ರವಾದ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾರೆ. ಈಗ ಇದಕ್ಕೆಲ್ಲ ಕಾರಣ ಯಾರು ಸರ್? ಕಾರಣ ಅಂತ ನೋಡ್ತಾರೆ ಸರ್, ಇದಕ್ಕೆ ಸಂಬಂಧಪಟ್ಟಂತ ಜೈ ಸರ್ ಹ್ಞೂ ಮೋಕ್ಷಿದ್ದನ್ ಅವರು, ಮತ್ತು ನಮಗೆ ಸಂಬಂಧಪಟ್ಟಂತ AW ಆದಂಥ ಸಮಲಪ್ಪ ಅವರು ಸರ್, ಹಾಂ. ಸಂಪೂರ್ಣವಾಗಿ ಅವ್ರು ವಿಫಲವಾಗಿದೆ ಸರ್ ಇದರಲ್ಲಿ. ಮತ್ತೆ ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ಏನು ಸರ್, ಏನು ಡೆವಲಪ್ಮೆಂಟ್ ಏನಿಲ್ಲ ಸರ್, ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಸಸ್ಪೆಂಡ್ ಮಾಡಿಕೇಸಿ ಮಾಡಿದ ಸಂದರ್ಭದಲ್ಲಿ ಉಗ್ರವಾದ ಹೋರಾಟ ಮಾಡ್ತಾರೆ ಸರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.